ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ ಇದು. ಯಾಕಂದರೆ HSTR ಮತ್ತು GPSTR ಪೊಲೀಸ್ ಎಲ್ಲ ನೀವು ಜಾಬ್ಗಳಿಗೆ ಇವಾಗ ಒಂದು ಅಧಿಸೂಚನೆ ಹೊರಡಿಸುವಂತಹ ಒಂದು ಸಿಚುವೇಶನ್ ಇದೆ. ಆಲ್ರೆಡಿ ಸಿವಿಲ್ ಪೊಲೀಸ್ಗಳಿಗೆ ಆಲ್ರೆಡಿ ಅರ್ಜಿಯನ್ನು ಕರೆದಿದ್ದಾರೆ, ಅರ್ಜಿಯನ್ನು ಕೂಡ ಹಾಕಿದ್ದೀರಾ. ಹಾಗಾದರೆ ನಿಮಗೆ ಇತಿಹಾಸದಿಂದ, ಯಾಕಂದರೆ ಇತ್ತೀಚಿನ ಒಂದು ಸ್ಪರ್ಧಾತ್ಮಕ ಯುಗಗಳಲ್ಲಿ ಇತಿಹಾಸದಿಂದ ಆಲ್ಮೋಸ್ಟ್ ಪ್ರಶ್ನೆಗಳು ಬರ್ತದೆ. ಈ ಒಂದು ವಿಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬರುವಂಥ ಇತಿಹಾಸ ವಿಷಯದಿಂದ ಬರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಇದು ಫ್ಯಾಕ್ಟ್ ಇರೋದು. ಯಾಕಂದರೆ ಕೊನೆವರೆಗೂ ನೋಡೋದನ್ನು ಮಾತ್ರ ಮಾಡಲಿಕ್ಕೆ ಹೋಗಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಬನ್ನಿ ಹಾಗಾದರೆ ಶುರು ಮಾಡೋಣ. ನೋಡಿ, ಇಲ್ಲಿ ಫಸ್ಟ್ ಆಫ್ ಆಲ್ ಇಂಡಿಯಾ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ? ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಗ್ರೀಕ್ ಭಾಷೆಯಿಂದ ಬಂದಿದೆ, ನೆನಪಿಟ್ಕೊಳ್ಳಿ. ನೆಕ್ಸ್ಟು, ಭಾರತದ ಯಾವುದಾದ್ರೂ ಎರಡು ನೈಸರ್ಗಿಕ ಲಕ್ಷಣಗಳನ್ನು ತಿಳಿಸಿ. ನೋಡಿ, ಹಿಮಾಲಯ ಪರ್ವತ ಮತ್ತು ಉತ್ತರ ಬಯಲು ಮರುಭೂಮಿ ಅಂತ ಹೇಳ್ಬೋದು ನಾವು. ನೋಡಿ, ಭಾರತದ ಯಾವುದಾದ್ರೂ ಎರಡು ಪರ್ವತಗಳು ಹೆಸರಿಸಿದಂದರೆ ಹಿಮಾಲಯ ಮತ್ತು ವಿಂಧ್ಯ ಅಂತ ಹೇಳ್ಬೋದು ನಾವು. ನೆಕ್ಸ್ಟ್, ಭಾರತದಲ್ಲಿ ಉದಯಿಸಿದ ಯಾವುದಾದ್ರೂ ಎರಡು ಪ್ರಮುಖ ಒಂದು ಧರ್ಮಗಳನ್ನು ತಿಳಿಸಿ ಅಂದರೆ ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಅಂತ ಹೇಳ್ಬೋದು ನಾವು. ನೆಕ್ಸ್ಟ್ ನೋಡಿ, ಪ್ರಾಚೀನ ಕರ್ನಾಟಕದ ಮೇಲೆ ಉಲ್ಲೇಖಿಸುವಂಥ ಗ್ರಂಥವನ್ನು ಹೆಸರಿಸಿರಿ ಅಂದರೆ ಕವಿರಾಜ ಮಾರ್ಗ ಅಂತ ನಾವು ಹೇಳ್ಬೋದು. ನೆಕ್ಸ್ಟು, ನಾಣ್ಯಶಾಸ್ತ್ರ ಎಂದರೇನು ಅಂದರೆ ನಾಣ್ಯಗಳ ಅಧ್ಯಯನವನ್ನೇ ನಾವು ನಾಣ್ಯಶಾಸ್ತ್ರ ಎಂದು ನಾವು ಕರಿತೇವೆ. ಉತ್ಖನನ ಎಂದರೇನು ಅಂದರೆ ಐತಿಹಾಸಿಕ ದಾಖಲೆಗಳನ್ನು ಹೆಕ್ಕಿ ತೆಗೆಯಲು ನಡೆಸುವಂತಹ ವೈಜ್ಞಾನಿಕ ಭೂವೈಯತವನ್ನು ನಾವು ಏನಂತ ಹೇಳ್ತೀವಿ? ಉತ್ಖನನ ಎಂದು ನಾವು ಕರಿತೇವೆ. ನೆಕ್ಸ್ಟ್, ಬುದ್ಧ ಚರಿತ್ರವನ್ನು ಬರೆದವರು ಯಾರು ಅಂದರೆ ಅಶ್ವಘೋಷ ಅಂತ ಹೇಳ್ಬೋದು. ಪ್ಲಿನಿಯ ಪ್ರಸಿದ್ಧ ಗ್ರಂಥ ಯಾವುದು ಅಂದರೆ ನ್ಯಾಚುರಲ್ ಹಿಸ್ಟೋರಿಯಾ ಅಂತ ನಾವು ಹೇಳ್ತೇವೆ. ನೆಕ್ಸ್ಟ್, ಭಾರತವನ್ನು ಪಶ್ಚಿಮದೊಂದಿಗೆ ಸಂಪರ್ಕಿಸುವ ಯಾವುದಾದ್ರೂ ಎರಡು ಕಣಿವೆಗಳನ್ನು ಹೆಸರಿಸಿ ಅಂದರೆ ಖೈಬರ್ ಮತ್ತು ಬೋಲಾನ್ ಅಂತ ಹೇಳ್ಬೋದು. ವಿಷ್ಣು ಪುರಾಣದ ಒಂದು ಪ್ರಕಾರ ಭಾರತದ ವ್ಯಾಪ್ತಿ ಏನು ತೋರಿಸ್ತದೆ ಅಂದರೆ ಇಲ್ಲಿ ಸಮುದ್ರದಿಂದ ಉತ್ತರಕ್ಕೆ ಮತ್ತು ಹಿಮಾಲಯದಿಂದ ದಕ್ಷಿಣಕ್ಕಿರುವ ದೇಶವೇ ಭಾರತ ಅಂತ ನಾವು ಹೇಳ್ಬೋದು. ಭಾರತದ ಯಾವುದಾದ್ರೂ ಎರಡು ಹೆಸರುಗಳನ್ನು ತಿಳಿಸಿ ಅಂದರೆ ಭರತ ವರ್ಷ ಮತ್ತು ಭರತ ಖಂಡ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇಲ್ಲೊಂದಿದೆ. ನೋಡಿ, ಇಲ್ಲಿ ವಿಶ್ವ ಪರಂಪರೆ ಪಟ್ಟಿಯಲ್ಲಿರುವಂಥ ಭಾರತದ ಯಾವುದಾದ್ರೂ ಎರಡು ಐತಿಹಾಸಿಕ ತಾಣಗಳನ್ನು ತಿಳಿಸಿ ಅಂದರೆ ಕೋನಾರ್ಕ್ ಮತ್ತು ತಾಜ್ ಮಹಲ್ ಅಂತ ನಾವು ಹೇಳ್ಬೋದು. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಪ್ರಾಚೀನ ಭಾರತದ ಯಾವುದಾದ್ರೂ ಎರಡು ವಿಶ್ವವಿದ್ಯಾಲಯಗಳನ್ನು ಹೆಸರಿಸಿ ಅಂದರೆ ಇಲ್ಲಿ ನಳಂದ ವಿಶ್ವವಿದ್ಯಾಲಯ ಮತ್ತು ತಕ್ಷಶಿಲಾ ವಿಶ್ವವಿದ್ಯಾಲಯ ಅಂತ ನಾವು ಹೆಸರಿಸ್ಬೋದು. ಕರ್ನಾಟಕವನ್ನು ಆಳಿದ ಯಾವುದಾದ್ರೂ ಎರಡು ಪ್ರಮುಖ ರಾಜ್ಯ ಮನೆತನವನ್ನು ಹೆಸರಿಸಿ ಅಂದರೆ ಇಲ್ಲಿ ಕದಂಬ ಮತ್ತು ಗಂಗಾ ಅಂತ ಎರಡು ಮನೆತನಗಳನ್ನು ನೀವು ಹೆಸರಿಸಬೇಕಾಗತ್ತೆ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇದೆ ನೋಡಿ, ಪ್ಯಾಲಿಯೋಲಿಥಿಕ್ ಪದದ ಅರ್ಥವೇನು? ಭಾಳ ಇಂಪಾರ್ಟೆಂಟ್ ಕೇಳಿದ್ದಾರೆ ಎಷ್ಟು ಸರಿ. ಪ್ಯಾಲಿಯೋ ಹಳೆಯ ಒಂದು ಲಿಥಿಕ್ ಹಳೆಯ ಶಿಲಾಯುಗ ಎಂದು ನಾವು ಕರಿತೇವೆ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಹರಪ್ಪ ಮತ್ತು ಮೆಹಜೋದಾರಗಳನ್ನು ಯಾರು ಕಂಡುಹಿಡಿದರು ಅಂದರೆ ಡಾಕ್ಟರ್ ಆರ್ ಬಿ ದಯಾರಾಮ್ ಸಹಾನಿ ಹಾಗೂ ಡಾಕ್ಟರ್ RD ಬೆನರ್ಜಿಯವರು ಈ ಒಂದು ಮೆಹಜೋದಾರಗಳನ್ನು ಕಂಡುಹಿಡಿತಾರೆ. ನೆಕ್ಸ್ಟು, ಸಿಂಧೂ ನಾಗರಿಕತೆಯಲ್ಲಿ ಪತ್ತೆಯಾದಂತಹ ಯಾವುದಾದ್ರೂ ಎರಡು ನಗರಗಳನ್ನು ಹೆಸರಿಸಿ ಅಂದರೆ ಹರಪ್ಪ ಮತ್ತು ಮೆಹಜೋದಾರ ಅಂತ ಹೇಳ್ಬೋದು ನಾವು. ನೆಕ್ಸ್ಟು, ಮಧ್ಯಶಿಲಾಯುಗದ ಯಾವುದಾದ್ರೂ ಎರಡು ತಾಣಗಳನ್ನು ತಿಳಿಸಿ ಅಂದರೆ ಸಂಗನಕಲ್ಲು, ಬ್ರಹ್ಮಗಿರಿ, ಸಬರ್ಮತಿ, ಅಹಮದ್ನಗರ ಅಂತ ನಾವು ಹೇಳ್ಬೋದು. ಹೊಸ ಶಿಲಾಯುಗದ ಯಾವುದಾದ್ರೂ ಎರಡು ತಾಣಗಳನ್ನು ಹೆಸರಿಸಿ ಅಂದರೆ ಮಸ್ಕಿ, ರಾಯಚೂರು ಮತ್ತು ದೋವಾಬ್ ಅಂತ ಹೇಳ್ಬೋದು. ಸಿಂಧೂ ಜನರ ಯಾವುದಾದ್ರೂ ಎರಡು ಆಮದುಗಳನ್ನು ತಿಳಿಸಿ ಅಂದರೆ ಅಮೂಲ್ಯ, ಹರಳುಗಳು, ತಾಮ್ರ ಮತ್ತು ತವರ ಅಂತ ನಾವು ಹೇಳಬಹುದು. ನೆಕ್ಸ್ಟ್ ಬಂದುಬಿಟ್ಟು ಭಾರತೀಯ ಪುರಾತತ್ವ ಇಲಾಖೆಯನ್ನು ಯಾವ ವರ್ಷ ಸ್ಥಾಪಿಸಲಾಯಿತು ಅಂದರೆ 1904ರಲ್ಲಿ ಅಂತ ಹೇಳ್ಬೋದು. ಮೆಹಜೋದಾರೋ ಪದದ ಅರ್ಥವೇನು ಅಂದರೆ ಮಡಿದವರ ದಿಬ್ಬ ಅಂತ ಹೇಳ್ಬೋದು. ಸಿಂಧೂ ನಾಗರಿಕತೆ ಸ್ನಾನ ಗೃಹ ಎಲ್ಲಿದೆ ಅಂದರೆ ಮೆಹಜೋದಾರ ಅಂತ ಹೇಳ್ಬೋದು. ನೆಕ್ಸ್ಟ್ ಇಂಪಾರ್ಟೆಂಟ್ ಬಂದುಬಿಟ್ಟು ಇಲ್ಲಿ ನೋಡಿ, ಆರ್ಯರ ಪದದ ಅರ್ಥವೇನು ಅಂದರೆ ಕುಲೀನ ಅಂತ ಹೇಳ್ಬೋದು. ಕುಲೀನ ಒಡೆಯ ಅಥವಾ ಕೃಷಿ ಅವಲಂಬಿತ ವ್ಯಕ್ತಿ ಅಂತ ನಾವು ಹೇಳ್ಬೋದಾಗಿದೆ. ನೆಕ್ಸ್ಟು, ಆರ್ಯರ ಯಾವುದಾದ್ರೂ ಎರಡು ಆಶ್ರಮಗಳನ್ನು ಹೆಸರಿಸಿ ಅಂತಲೂ ಕೂಡ ಕೇಳ್ತಾರೆ ನಿಮಗೆ. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅಂತಲೂ ಹೇಳ್ಬೋದು. ವೈದಿಕ ಜನರ ಯಾವುದಾದ್ರೂ ಎರಡು ಮನೋರಂಜನೆಗಳನ್ನು ತಿಳಿಸಿ ಅಂದರೆ ಜೂಜಾಡುವುದು, ರಥ ಓಡಿಸುವ ಸ್ಪರ್ಧೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟು, ವೇದ ಎಂದರೇನು ಅಂದರೆ ಜ್ಞಾನ ಎಂದರ್ಥ. ಪ್ರಥಮ ವೇದವನ್ನು ಹೆಸರಿಸಿ ಅಂದರೆ ಋಗ್ವೇದ ಅಂತ ಹೇಳ್ಬೋದು.
ನೋಡಿ, ವೇದಗಳ ಕಾಲದಲ್ಲಿ ಕುಟುಂಬದ ಯಜಮಾನ ಯಾರಾಗಿರ್ತಾರೆ ಅಂದರೆ ಕುಟುಂಬದ ಹಿರಿಯ ಪುರುಷ ಸದಸ್ಯರಾಗಿರ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಗೌತಮ್ ಬುದ್ಧನ ಮೊದಲ ಹೆಸರೇನು? ಸಿದ್ಧಾರ್ಥ ಅಂತ ಹೇಳ್ಬೋದು. ಬುದ್ಧ ಪದದ ಅರ್ಥವೇನು ಅಂದರೆ ಜ್ಞಾನಿ ಅಂತಲೂ ಕೂಡ ನಾವು ಹೇಳ್ಬೋದು. ಸಿದ್ಧಾರ್ಥನು ಯಾವ ಸ್ಥಳದಲ್ಲಿ ಜ್ಞಾನೋದಯವನ್ನು ಹೊಂದಿದನು ಅಂದರೆ ಗಯಾದಲ್ಲಿ ಜ್ಞಾನೋದಯ ಹೊಂದಿರ್ತಾನೆ. ಬುದ್ಧನು ತನ್ನ ಮೊದಲ ಪ್ರವಚನವನ್ನು ಎಲ್ಲಿ ಮಾಡ್ತಾನೆ ಅಂದರೆ ಸಾರನಾಥದ ಜಿಂಕೆವನದಲ್ಲಿ ಮಾಡ್ತಾನೆ. ಬುದ್ಧನು ಎಲ್ಲಿ ನಿರ್ವಹಣೆ ಹೊಂತಾನೆ ಅಂದರೆ ಕುಶಿನಗರದಲ್ಲಿ ಹೊಂತಾನೆ. ಹೊಸ ಧರ್ಮಗಳ ಉದಯಕ್ಕೆ ಕಾರಣವಾದ ಅಂಶಗಳು ಯಾವುದು ಅಂದರೆ ಇಲ್ಲಿ ವೈದಿಕ ಧರ್ಮದಲ್ಲಿನಂಥ ಒಂದು ಗೊಂದಲಗಳು, ಪುರೋಹಿತರ ಪ್ರಭಾವದಿಂದಾಗಿ ಬಹಳಷ್ಟು ಕಠೋರತೆಗಳು, ಧರ್ಮದೊಳಗೆ ಜನರು ಬೇಸರಗೊಂಡಿರ್ತಾರೆ. ಹಾಗಾಗಿ ಹೊಸ ಹೊಸ ಧರ್ಮಗಳು ಏನಾಗ್ತವೆ, ಉದಯಿಸ್ತವೆ. ಬೌದ್ಧ ಧರ್ಮದ 2 ಪಂಥಗಳು ಬಹಳ ಇಂಪಾರ್ಟೆಂಟ್, ಹೀನಯನ ಮತ್ತು ಮಹಾಯಾನ ಅಂತ ಹೇಳ್ಬೋದು. ನೆಕ್ಸ್ಟು ತ್ರಿಪಿಟಕಗಳಲ್ಲಿ ಯಾವುದಾದ್ರೂ 2 ತಿಳಿಸಿ ಅಂತ ಹೇಳ್ತಾರೆ. ವಿನಯ ಪಿಟಕ, ಸುಪ್ತ ಪಿಟಕ, ಅಭಿಧಮ್ಮ ಪಿಟಕ. ಇವು ಭಾಳ ಇಂಪಾರ್ಟೆಂಟು, ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ವರ್ಧಮಾನನ ತಂದೆ ತಾಯಿ ಯಾರು ಅಂದರೆ ಸಿದ್ಧಾರ್ಥ ಮತ್ತು ತ್ರಿಶಾಲ್ ದೇವಿ ಅಂತ ಹೇಳ್ಬೋದು ನಾವು, ಯಾಕಂದರೆ ಬಹಳ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ಬಂದುಬಿಟ್ಟು ವರ್ಧಮಾನನ ತ್ರಿರತ್ನಗಳಲ್ಲಿ ಯಾವುದಾದ್ರೂ 2 ತಿಳಿಸಿ ಅಂದರೆ ಸಮ್ಯಕ ಜ್ಞಾನ, ಸಮ್ಯಕ ನಂಬಿಕೆ, ಸಮ್ಯಕ ನಡತೆ ಅಂತ ಹೇಳ್ಬೋದು. ಜೈನ ಸಭೆಗಳು ಎಲ್ಲಿ ಜರುಗ್ತವೆ ಅಂದರೆ ಪಾಟಲಿಪುತ್ರ ಮತ್ತು ವಲ್ಲಭಿಯಲ್ಲಿ ಜರುಗ್ತವೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಜೈನ ಧರ್ಮದ ಪಂಗಡಗಳು ಯಾವುದಂದರೆ ಒಂದು ಶ್ವೇತಾಂಬರ್ ಮತ್ತು ದಿಗಂಬರ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಬುದ್ಧನ ತಂದೆ ತಾಯಿಯ ಹೆಸರೇನಪ್ಪ ಅಂದರೆ ಶುದ್ಧೋಧನ ಮತ್ತು ಮಾಯಾದೇವಿ ಅಂತ ನಾವು ಹೇಳ್ಬೋದು. ಓಕೆನಾ. ಬೌದ್ಧ ಧರ್ಮಕ್ಕೆ ಇಲ್ಲಿ ರಾಜಾಶ್ರಯ ನೀಡಿದ ಯಾರಾದರೂ ಇಬ್ಬರ ಹೆಸರನ್ನೊಂದು ಅಶೋಕ ಮತ್ತು ಕಾನಿಷ್ಕ ಅಂತಲೂ ಕೂಡ ನಾವು ಹೇಳ್ಬೋದಾಗಿರುತ್ತೆ. ನೆಕ್ಸ್ಟು ಇಲ್ಲಿ ಇಂಡಿಕಾ ಗ್ರಂಥವನ್ನು ರಚಿಸಿದವರು ಯಾರು ಅಂದರೆ ಮೆಗಸ್ತನಿಸ್. ಚಂದ್ರಗುಪ್ತ ಮೌರ್ಯನಿಗೆ ಮೌರ್ಯ ಸಾಮ್ರಾಜ್ಯ ಸ್ಥಾಪಿಸುವಲ್ಲಿ ನೆರವಾದವರು ಯಾರು ಅಂದರೆ ಕೌಟಿಲ್ಯ ನೆರವಾಗಿರ್ತಾರೆ, ನೆನಪಿಟ್ಕೊಳ್ಳಿ. ಚಂದ್ರಗುಪ್ತ ಮೌರ್ಯನಿಂದ ಸೋಲಿಸಲ್ಪಟ್ಟ ನಂತರ ದೊರೆ ಯಾರು ಅಂದರೆ ಧನಾನಂದ ಅಂತ ಹೇಳ್ಬೋದು. ಚಂದ್ರಗುಪ್ತ ಮೌರ್ಯರ ಆಸ್ಥಾನದ ಮೆಗಸ್ತನನ್ನು ರಾಯಭಾರಿಗೆ ಕಳಿಸುವವರು ಯಾರು ಅಂದರೆ ಸೆಲೂಕಸ್ ಅಂತಲೂ ಕೂಡ ನಾವು ಹೇಳ್ಬೋದು. ನೆಕ್ಸ್ಟು ಚಂದ್ರಗುಪ್ತ ಮೌರ್ಯನಿಂದ ಸೋಲಿಸಲ್ಪಟ್ಟ ಗ್ರೀಕ್ ದೊರೆಯನ್ನು ಹೆಸರಿಸಿ ಅಂದರೆ ಸೆಲೂಕಸ್ ಅಂತ ಹೇಳ್ಬೋದು. ಜೈನ ಧರ್ಮವನ್ನು ಅನುಸರಿಸಿದ ಮೌರ್ಯ ಅರಸನನ್ನು ಹೆಸರಿಸಿ ಚಂದ್ರಗುಪ್ತ ಮೌರ್ಯ. ಚಂದ್ರಗುಪ್ತ ಮೌರ್ಯ ತನ್ನ ಕೊನೆಯ ದಿನಗಳನ್ನು ಎಲ್ಲಿ ಕಳೆದನು ಅಂದರೆ ಕರ್ನಾಟಕದ ಶ್ರವಣಬೆಳಗೊಳ ಅಂತ ಹೇಳ್ಬೋದು. ಮೌರ್ಯ ಸಂತತಿಯ ಶ್ರೇಷ್ಠ ದೊರೆ ಯಾರು? ಅಶೋಕ. ಅಶೋಕನ ಯಾವ ಶಾಸನವು ಕಳಿಂಗ ಯುದ್ಧದ ಬಗ್ಗೆ ತಿಳಿಸ್ತದೆ ಅಂದರೆ 13ನೇ ಶಿಲಾಶಾಸನ. ಬೌದ್ಧ ಧರ್ಮ ಸ್ವೀಕರಿಸಿದ ಮೌರ್ಯ ಸಾಮ್ರಾಟವನ್ನು ಹೆಸರಿಸಿದೆ ಅಂದರೆ ಅಶೋಕ. 3ನೇ ಬೌದ್ಧ ಮಹಾಸಮ್ಮೇಳನ ಎಲ್ಲಿ ನಡೀತು ಅಂದರೆ ಪಾಟಲಿಪುತ್ರದಲ್ಲಿ. ಅಶೋಕನಿಂದ ನಿರ್ಮಿಸಲ್ಪಟ್ಟ ಅತಿ ದೊಡ್ಡ ಸ್ತೂಪ ಯಾವುದು ಅಂದರೆ ಸ್ತೂಪ ಸಾಂಚಿ ಸ್ತೂಪ ಅಂತ ನಾವು ಹೇಳ್ಬೋದು. ಇನ್ನೊಂದು ನೋಡ್ಬೋದು, ಭಾರತದ ರಾಷ್ಟ್ರ ಲಾಂಛನ ಯಾವುದು ಅಂದರೆ ಸಾರನಾಥ ಸ್ತಂಭದ ಶಿರೋಭಾಗ. ಶಾತವಾಹನರ ರಾಜಧಾನಿ ಯಾವುದು ಅಂದರೆ ಪ್ರತಿಷ್ಠಾನ ಅಂತ ಹೇಳ್ಬೋದು. ಶಾತವಾಹನ ಸಂತತಿಯ ಸ್ಥಾಪಕ ಯಾರು? ಶಿವಮೊಗ್ಗ ಅಂತ ಹೇಳ್ಬೋದು. ಅರ್ಥಶಾಸ್ತ್ರವನ್ನು ಬರೆದವರು ಕೌಟಿಲ್ಯ. ಮುದ್ರಾ ರಾಕ್ಷಸವನ್ನು ಬರೆದವರು ವಿಶಾಖದತ್ತ. ಮೌರ್ಯರ ರಾಜ ಲಾಂಛನ ಯಾವುದು ಅಂದರೆ ಧರ್ಮಚಕ್ರ. ಮೌರ್ಯ ರಾಜ್ಯದನ್ನು ಹೆಸರಿಸಿ ಅಂದರೆ ಪಾಟಲಿಪುತ್ರ. ಮೌರ್ಯರ ಒಂದು ವಂಶವನ್ನು ಸ್ಥಾಪಿಸಿದವರು ಯಾರು ಅಂದರೆ ಚಂದ್ರಗುಪ್ತ ಮೌರ್ಯ. ಇದು ಭಾಳ ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನೋಡಿ, ಇಂಪಾರ್ಟೆಂಟ್ ಹೇಳ್ತಾ ಹೋಗ್ತೀನಿ ನಿಮಗೆ, ನೋ ಪ್ರಾಬ್ಲಮ್. ಇಲ್ಲಿ ಒಂದು ಇದೆ ನೋಡಿ, ಕುಶಾನರ ಮೂಲ ಸ್ಥಳ ಯಾವುದು ಅಂದರೆ ಚೀನಾ, ನೆನ್ಪಿಟ್ಕೊಳ್ಳಿ. ಕುಶಾನರ ಮೂಲ ಸ್ಥಳ ಯಾವುದು ಅಂದರೆ ಚೀನಾ. ಕುಶಾನರ ಮೊದಲ ಅರಸ ಯಾರು ಅಂದರೆ ಕುಜಲ್ ಕ್ಯಾಡ್ಫೈಸಿಸ್ ಅಥವಾ ಮೊದಲನೇ ಕ್ಯಾಡ್ಫೈಸಿಸ್. ಕುಶಾನರ ಪ್ರಸಿದ್ಧ ದೊರೆ ಯಾವುದು ಅಂದರೆ ಕನಿಷ್ಕ. ಕನಿಷ್ಕನನ್ನು ಸೋಲಿಸಿದ ಚೀನಿ ಸೇನಾನಿಯನ್ನು ಹೆಸರಿಸಿ ಅಂದರೆ ಯಾರು ಅಂದರೆ ಇಲ್ಲಿ ಪಾನ್ ಚೌ ಅಂತ ಹೇಳ್ಬೋದು. ಕನಿಷ್ಕನ ರಾಜಧಾನಿ ಯಾವುದು ಅಂದರೆ ಪುರುಷಪುರ ಪೇಶಾವರ್ ಅಂತ ಹೇಳ್ಬೋದು. ಕನಿಷ್ಕನು ಬೌದ್ಧ ಧರ್ಮ ಸ್ವೀಕರಿಸಲು ಪ್ರಭಾವ ಬೀರಿದವರು ಯಾರು ಅಂದರೆ ಅಶ್ವಘೋಷ ಅಂತ ನಾವು ಹೇಳ್ಬೋದು. ಇದು ಭಾಗ 1. ಭಾಗ 2 ಮುಂದಿನ ವಿಡಿಯೋದಲ್ಲಿದೆ. ಓಕೆ, ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ.